ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಸಾಲ್ವ್ ಮಾಡುವ. ಸೊ ಇಲ್ಲಿ ನಾನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗ ಲಾಸ್ಟ್ ಒಂದು KA ಒಂದು ಎಕ್ಸಾಮ್ಸ್ ಏನು ಕಂಡಕ್ಟ್ ಮಾಡ್ತಾ ಇದೆ ಆ ಒಂದು ಬೇಸಿಸ್ ಮೇಲೆ ಈ ಒಂದು ಸಾಮಾನ್ಯ ಜ್ಞಾನ ಈ ಒಂದು ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ. ಸೊ ಈ ಪತ್ರಿಕೆಯು ನಿಮಗೆ ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಲ್ಯಾಂಡ್ ಸರ್ವೇಯರ್ ಈ ಒಂದು ಎಕ್ಸಾಮ್ಗಳಿಗೆ ಯೂಸ್ ಆಗುತ್ತೆ. ಅದೇ ರೀತಿ FDA, SDA ಮತ್ತು ಇನ್ನಿತರ ಈ KA ಮತ್ತು KPSCಗೆ ಯೂಸ್ ಆಗುವಂಥ ಒಂದು ಎಕ್ಸಾಮ್ಗಳಿಗೆ ಸೊ ಇದು ಏನಾಗ್ತದೆ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಓಕೆ, ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವಶನ್. ಇಲ್ಲಿ ಟೋಟಲ್ 100 ಕ್ವಶನ್ಸ್ ಇರ್ತವೆ. ಸೊ ಆ್ಯಸ್ ಪರ್ ದ ಸಿಲೆಬಸ್ಸಲ್ಲಿ ಏನೇನದಲ್ಲ ಸೊ ಎಷ್ಟೆಷ್ಟು ಎಲ್ಲ ಟಾಪಿಕ್ ಮೇಲೆ ನಾನು ಈ ಕ್ವಶನ್ಗಳನ್ನು ರೆಡಿ ಮಾಡಿದ್ದೀನಿ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಸೊ ಇಲ್ಲಿ ಒಂದನೇ ಕ್ವಶನ್ ನೋಡಿ, 30 ಸೆಂಟಿಮೀಟರ್ ಎತ್ತರ ಅಂದರೆ ಹೈಟು 30 ಸೆಂಟಿಮೀಟರ್ ಅದ. ಓಕೆ, ನೆಕ್ಸ್ಟ್ 14 ಸೆಂಟಿಮೀಟರ್ ಪಾದದ ನೋಡಿ, 14 ಸೆಂಟಿಮೀಟರ್ ಅಂದರೆ ಇದು ಇದೆ ತ್ರಿಜ್ಯ. ಓಕೆ, ಸೊ ಆ್ಯಕ್ಚುಲಿ ಇದು ವ್ಯಾಸ, ಇದು ವ್ಯಾಸ ಅಂದ್ರೇನು? ಡಯಾಮೀಟರನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? R D/2. ಓಕೆ, D/2 14/2 ದಟ್ ಈಸ್ 7 ಸೆಂಟಿಮೀಟರ್. ಈ ಶಂಕುವಿನ ಆಕಾರದ ಪಾತ್ರೆಯಿಂದ 7 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧ ಗೋಳಾಕಾರದ ಪಾತ್ರೆಗೆ ನೀರನ್ನು ತುಂಬಿದರೆ ಎಷ್ಟು ಅರ್ಧಗೋಳಗಳನ್ನು ಸಂಪೂರ್ಣವಾಗಿ ತುಂಬಿಸಬಹುದು? ನೋಡಿ, ಶಂಕುವಿನ ನಿಮ್ಗೆ ಘನಫಲ ಗೊತ್ತಿರಬೇಕು. ನೋಡಿ, V = 1/3 πr²h. ಈ ಒಂದು ಫಾರ್ಮುಲಾ ಮುಖಾಂತರ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಆಮೇಲೆ ಇನ್ನೊಂದು ಅರ್ಧ ಗೋಳಾಕಾರ ಅಂತ ಅಂದಿದ್ದಾರೆ. ಅರ್ಧ ಗೋಳಾಕಾರ ಅಂದರೆ ಇಲ್ಲಿ ಅದರ ಒಂದು ಘನಫಲ V = 2/3 πr³ ಬರುತ್ತೆ. ಓಕೆ, πr³. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ಎರಡೂ ಫಾರ್ಮುಲಾ ಮುಖಾಂತರ ನೀವು ಇದನ್ನು ಸಾಲ್ವ್ ಮಾಡಿದ್ದೇ ಆದಲ್ಲಿ ಸೊ ನಿಮ್ಮ ಆನ್ಸರ್ ಆಪ್ಷನ್ 2 ಬರುತ್ತೆ. ಕರೆಕ್ಟ್ ಆನ್ಸರ್ 2 ಬರುತ್ತೆ, ಅಂದರೆ ಆಪ್ಷನ್ 1. ಸೊ ಸ್ವಲ್ಪ ಇದು ಟಫೆಸ್ಟ್ ತೊಗೊಂಡಿದ್ದೀನಿ ಕ್ವಶನು. ಇಷ್ಟೊಂದು ಟಫ್ ಬರೋದಿಲ್ಲ, ಬಟ್ ಐ ಹೋಪ್ ಹೇಳೋಕ್ಕೆ ಬರೋದಿಲ್ಲ. ಈಗ ನೀವು ನೋಡಿರ್ಬೋದು ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ನಿಮ್ಗೆ ಕ್ವಶನನ್ನು ಕೇಳಿದ್ದಾರೆ ಅಂತ. ಓಕೆ, ಜಸ್ಟ್ ನಿಮಗೆ ಈ ಫಾರ್ಮುಲಾಸ್ ನೆನಪಿಟ್ಕೊಳ್ಳಿ. ಈ ಒಂದು ಫಾರ್ಮುಲಾ ನೆನಪಿದ್ರೆ ನಿಮ್ಗೆ ಅಟ್ಲೀಸ್ಟ್ 1 ಅಂಕ ಆದರೂ ನೀವು ಪಡಿತೀರ. ಓಕೆ, ಸೊ ಅದು ಆನ್ಸರ್ 2 ಆದಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ. ಒಬ್ಬ ವ್ಯಕ್ತಿಯು 12,000 ಹಣವನ್ನು 10% ಒಂದು ಸಮಾನ ಬಡ್ಡಿ ದರದಲ್ಲಿ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ 2 ವರ್ಷಗಳಿಗೆ ಹೂಡಿಕೆ ಮಾಡಿದರೆ ಅವನಿಗೆ ಸಿಗುವ ಒಟ್ಟು ಬಡ್ಡಿ ಎಷ್ಟು? ನೋಡಿ, ಫಾರ್ಮುಲಾ ಏನದ? A = ಓಕೆ, ನೆಕ್ಸ್ಟ್ P of 1 + R/100 + N. ಸೊ ಇಲ್ಲಿ ಅದ. ಆಮೇಲೆ P ಏನದ? P 12,000 ಅದ. ಸೊ 12,000. ಆಮೇಲೆ 1 + R ಎಷ್ಟದ? 10% ಅದ, 10/100. ಆಮೇಲೆ ಎಷ್ಟು ವರ್ಷದಲ್ಲಿ? 2 ವರ್ಷ. N ಅಂದರೆ 2 ಬರುತ್ತೆ. ಸೊ ಇದು ಡ್ಯಾಶ್ ಆಗಿ 10 ಉಳಿತದ. ಸೊ ಟೋಟಲ್ ಇದು ಏನಾಗ್ತದೆ? 12,000 ಸಾಲ್ವ್ ಮಾಡಿದಾಗ ಇದು ಇಂಟು ಬರ್ತದಲ್ಲ, ಇಂಟು 1.1 ಹೋಲ್ ಬ್ರಾಕೆಟ್ ಸ್ಕ್ವೇರ್. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ಎಷ್ಟು ಬರುತ್ತೆ? 14,520 ರೂಪೀಸ್ ಬರುತ್ತೆ ಅಮೌಂಟ್ ಟೋಟಲು. ಸೊ ಇಲ್ಲಿ ಏನು ಕೇಳಿದ್ದಾರೆ? ಇಲ್ಲಿ ಒಟ್ಟು ಬಡ್ಡಿ ಎಷ್ಟು ಸಿಗ್ತೈತೆ ಅಂತ ಅಂದಿದ್ದಾರೆ. ಸೊ 12,000ಅನ್ನು ಈ 14,520ಯಲ್ಲಿ ಮೈನಸ್ ಮಾಡಿದ್ರಿ ಅಂದ್ರೆ ನಿಮಗೆ ಎಷ್ಟು? 2,520 ರೂಪೀಸ್ ಸಿಗ್ತದೆ. ಆಪ್ಷನ್ 2.
ಓಕೆ, ಜಸ್ಟ್ ಈ ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಎ ಈಕ್ವಲ್ ಟು ಪಿ ಆಫ್ 1+r/100n. ಈ ಫಾರ್ಮುಲಾ ಮೇಲೆ ನೀವು ಈಸಿಯಾಗಿ ಒಂದು ಅಂಕನ ಪಡಿಬೋದು. ಇದು ಕಾಂಪೌಂಡ್ ಇಂಟ್ರೆಸ್ಟ್ಗೆ. ನೆಕ್ಸ್ಟ್ ಸಂಕೇತ ಭಾಷೆಯಲ್ಲಿ ಅಂದರೆ ಕೋಡಿಂಗ್. ಸ್ಟ್ರೀಮ್ ಈಸ್ ಇಂಡಿಕೇಟೆಡ್ ಆ್ಯಸ್ 1928. ನೀವು ಹೇಗೆ ಇದನ್ನು ರೀಡ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಅದ. 1920185113 ಅಂತ ಇದೆ. ಬಟ್ ನಾನೇನಂತೀನಿ, ಎಸ್ ಇದರ ಪೊಸಿಷನ್ ಏನಪ್ಪ 19 ಅದ, ಟಿ ಇದರ ಪೊಸಿಷನ್ ಏನು 20, ಆರ್ ಪೊಸಿಷನು 18, ಇ ಪೊಸಿಷನು 5, ಎ ಪೊಸಿಷನ್ 1, ಎಮ್ ಪೊಸಿಷನ್ 13. ಅದೇ ರೀತಿ ಗಾರ್ಡನ್ ಇದರ ಪೊಸಿಷನ್ ಏನೇನು, ಈಗ ಜಿ ಇದು 7 1, ಆಮೇಲೆ ಆರ್ ಪೊಸಿಷನ್ 18, ಆಮೇಲೆ ಡಿ 4 5, ಓಕೆ. ನೆಕ್ಸ್ಟ್ ಇದು 14. ಸೊ ಇದು ಯಾವುದಾಗತ್ತೆ ಈಗ 7184. ಸೊ 514 ಅಂದರೆ ಆಪ್ಷನ್ 1 ಈಸ್ ದ ಕರೆಕ್ಟ್. ನೆಕ್ಸ್ಟ್ ನೋಡಿ, 200 ಗಂಟೆಗಳಲ್ಲಿ ಗಡಿಯಾರದ ಗಂಟೆಯ ಮುಳ್ಳು ಎಷ್ಟು ಡಿಗ್ರಿ ತಿರುಗುತ್ತದೆ? ಓಕೆ, 200 ಗಂಟೆಗಳಲ್ಲಿ. ಸೊ ಈಗ 200 ಗಂಟೆ ಅಂದರೆ ಈಗ ನಾವೊಂದು ಇದ್ರ ಮೇಲೆ ಒಂದು ಬಹುಭುಜಾಕೃತಿ ಒಳಕೋನಗಳ ಮೊತ್ತದ ಸೂತ್ರ ಬರುತ್ತೆ. ಒಂದು ಏನು n-2 ಇಂಟು 180 ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ n ಅಂದರೆ ಏನು 200 ಮೈನಸ್ 2 ಇಂಟು 180. ಇದನ್ನು ಸಾಲ್ವ್ ಮಾಡಿದ್ರಿ ಅಂದ್ರೆ ನಿಮಗೆ 7200 ಸಿಗುತ್ತೆ. ಸೊ ಇಲ್ಲಿ ಕರೆಕ್ಟ್ 7200. ಓಕೆ ನೋಡಿ, ಅಷ್ಟೊಂದು ಸ್ವಲ್ಪ ನಿಮಗೆ ಟಫ್ ಅನಿಸಿದ್ರೆ ಸಾರಿ. ಯಾಕಂದರೆ ನಿಮಗೆ ಒಂದು ಈ ಲೆವೆಲ್ ಮಾಡ್ಕೋತಾ ಹೋದ್ರೆ ನಿಮಗೆ ಈಸಿಯಾಗಿ ಒಂದು ಸಿಂಪಲ್ ಕ್ವಶನ್ ಕೂಡ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಸೆಕ್ಸ್ ರೇಷಿಯೋ ಎಷ್ಟು? ಸೊ ಅದು 973. ಅಂದರೆ ಪ್ರತಿ 1000 ಪುರುಷರಿಗೆ 973 ಸ್ತ್ರೀಯರು, ಮೇಲ ಫಿಮೇಲ್. ಇದು ರೇಷಿಯೋ. ಬ್ರಿಟಿಷರ ವಿರುದ್ಧ ಹೋರಾಡಿದ ಬಾಬಾ ಸಾಹೇಬ್ ನರಸಿಂಗರಾವ್ ಯಾವ ಸಂಸ್ಥಾನಕ್ಕೆ ಸಂಬಂಧಿಸಿದವರು? ಸೊ 1857ರ ಸಂಗ್ರಾಮದ ಒಂದು ಸಮಯದಲ್ಲಿ ಈ ಕರ್ನಾಟಕದ ನರಗುಂದ, ಹಲಗಲಿ, ಸುರಪುರ ಮುಂತಾದ ಸ್ಥಳಗಳಲ್ಲಿ ಈ ಬ್ರಿಟಿಷರ ವಿರುದ್ಧ ದಂಗೆಗಳು ಎದ್ದವು. ಬಟ್ ಇಲ್ಲಿ ಬಾಬಾ ಸಾಹೇಬ್ ಅಂತ ಅಂದಿದ್ದಾರೆ. ಆ್ಯಕ್ಚುಲಿ ಇವರು ನರಗುಂದದವರು. ಇವರು ಹಲಗಲಿ ಬೇಡರ ದಂಗೆಗೆ ಸಾರಿ ಇದು ಬ್ರಿಟಿಷರ ವಿರುದ್ಧ ಹೋರಾಡಿದ ಬಾಬಾ ಸಾಹೇಬ್ ನರಸಿಂಗರಾವ್. ಇವರು ಆ್ಯಕ್ಚುಲಿ ಏನಾಗ್ತಾರೆ, ಇವರು ನರಗುಂದದ ಬಾಬಾ ಸಾಹೇಬ್. ಸೊ ಇಲ್ಲಿ ಆಪ್ಷನಲ್ಲಿ ಇದು ನೋಡಿ, ಇದು ನರಗುಂದ ಅಂತ ಬೇಕು. ಓಕೆ, ನರಗುಂದ. ಏಳನೇ ಕ್ವಶನ್ ನೋಡಿ, ಸಾರನಾಥದ ಸಿಂಹ ಬೋಧಿಗೆ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಸಂಬಂಧಿಸಿದಂತೆ ಕೆಳಗಿನ ಯಾವ ಪ್ರಾಣಿಯು ಅದರ ತಳಭಾಗದಲ್ಲಿ ಇಲ್ಲ? ಸೊ ಆನೆ ಇದೆ, ಕುದುರೆ ಇದೆ, ಗೋಳಿ ಇದೆ, ಯಾವುದಾದ ಅಶೋಕನ ಲಾಂಛನದಲ್ಲಿ ಇದು ಜಿಂಕೆ ಇಲ್ಲ. ಎಸ್ ನೋಡಿ, ಆನೆ ಒಂದು ಬರುತ್ತೆ, ಕುದುರೆ ಬರುತ್ತೆ, ಗೋಳಿ ಬರುತ್ತೆ, ಆಮೇಲೆ ಸಿಂಹ ಬರುತ್ತೆ. ಓಕೆ, ಸೊ ಈ 4 ಪ್ರಾಣಿಗಳು ಬರ್ತಾವೆ. ಇದರಲ್ಲಿ ಇದು ಜಿಂಕೆ ಬರುವುದಿಲ್ಲ. ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪ್ರಿಯಾಂಬಲ್ 42ನೇ ತಿದ್ದುಪಡಿಯ ಮೂಲಕ ಸೇರಿಸಲ್ಪಟ್ಟ ಪದಗಳ ಸರಿಯಾದ ಗುಂಪು ಯಾವುದು? ನೋಡಿ, 42ನೇ ತಿದ್ದುಪಡಿ ಇದು ಯಾವಾಗಾಯಿತು? 1976ರಲ್ಲಿ ಏನು ಮಾಡ್ತಾರೆ? ಸೊ ಈ ಒಂದು ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸೋಷಿಯಾಲಿಸ್ಟ್,
ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ. ಸೋಷಿಯಲಿಸ್ಟ್ ಅಂದರೆ ಏನು? ಸಮಾಜವಾದಿ. ಆಮೇಲೆ ಸೆಕ್ಯುಲರ್ ಅಂದರೆ ಜಾತ್ಯತೀತ. ನೆಕ್ಸ್ಟ್ ಸಮಗ್ರತೆ ಅಂದರೆ ಇಂಟಿಗ್ರಿಟಿ. ಇದು ಕರೆಕ್ಟ್ ಆಗುತ್ತೆ. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 245 ಇದ್ದಾಗ ಕನಿಷ್ಠ ಎಷ್ಟು ಸದಸ್ಯರು ಉಪಸ್ಥಿತರಿದ್ದರೆ ಸಭೆಯ ಕಲಾಪ ನಡೆಯಬಹುದು? ಅಂದರೆ ಕೋರಮ್ ಅಂತ ಕೇಳಿದ್ದಾರೆ. ಸೊ ಸಂಸತ್ತಿನ ಕಲಾಪ ನಡೆಯಲಿಕ್ಕೆ ಒಟ್ಟು ಸದಸ್ಯರ 1/10 ಓಕೆ, ಇಷ್ಟು ಕೋರಮ್ ಬೇಕು. ಅಂದರೆ ಈಗ 245 ಬೈ 1/10 ಅಂದರೆ ಎಷ್ಟಾಗುತ್ತೆ? 24.5 ಆಗುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 25 ಸದಸ್ಯರು ಬೇಕೇ ಬೇಕು. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಹೊರಡಿಸುವ ರಿಟ್ಗಳಲ್ಲೇ ಸಾರ್ವಜನಿಕ ಅಧಿಕಾರಿಯನ್ನು ತನ್ನ ಕರ್ತವ್ಯ ನಿರ್ವಹಿಸಲು ಆದೇಶಿಸುವುದು ಇದು ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇಲ್ಲಿ ಮ್ಯಾಂಡಮಸ್ ಅಂತ ಒಂದು ಬರುತ್ತೆ. ಮ್ಯಾಂಡಮಸ್ ಅಂದರೆ ಏನು? ಪರಮಾದೇಶ. ನಾವು ಆದೇಶಿಸುತ್ತೇವೆ. ಸಾರ್ವಜನಿಕ ಅಧಿಕಾರಿಯು ತನ್ನ ಕಾನೂನುಬದ್ಧ ಕರ್ತವ್ಯವನ್ನು ಮಾಡಲು ತಪ್ಪಿದಾಗ ಈ ರಿಟ್ ಹೊರಡಿಸಲಾಗ್ತದೆ. ಆಮೇಲೆ ಹೇಬಿಯಸ್ ಕಾರ್ಪಸ್ ಅಂದರೆ ಏನಪ್ಪ? ಸೊ ಯಾವುದೇ ಒಂದು ಬಂಧಿತ ವ್ಯಕ್ತಿಯನ್ನು 24 ಗಂಟೆಯ ಒಳಗೆ ಅವನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ನೆಕ್ಸ್ಟ್ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ರೇಟ್ ಹೆಚ್ಚಿಸಿದಾಗ ಮಾರುಕಟ್ಟೆಯ ಮೇಲೆ ಆಗುವ ಪರಿಣಾಮವೇನು? ಸೊ ಏನಾಗ್ತದೆ? ಮಾರುಕಟ್ಟೆಯಲ್ಲಿ ಹಣದ ಹರಿವು ಕಡಿಮೆಯಾಗುತ್ತದೆ. ಈ ರೆಪೋ ದರ ಹೆಚ್ಚಾದಾಗ ಏನಾಗ್ತದೆ? ವಾಣಿಜ್ಯ ಬ್ಯಾಂಕ್ಗಳು ಪಡೆಯುವ ಸಾಲದ ಮೇಲೆ ಬಡ್ಡಿ ಹೆಚ್ಚಾಗ್ತದೆ. ಇದರಿಂದ ಸಾರ್ವಜನಿಕರಿಗೆ ನೀಡುವ ಸಾಲದ ದರ ಹೆಚ್ಚಾಗಿ, ಅಂದರೆ ಈಗ ಲೆಟ್ಸ್ ಎಕ್ಸಾಂಪಲ್ ಆರ್ ಬಿ ಐದಿಂದ ಈಗ ಒಂದು ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಅದ, ನ್ಯಾಷನಲೈಸ್ಡ್. ಇದರಿಂದ ಇದು ಲೋನ್ ತೊಗೋತದ. ಈ ಲೋನ್ ತೊಗೊಂಡಾಗ ಇದ್ರ ಮೇಲೆ ಬಡ್ಡಿ ಹೆಚ್ಚು ಮಾಡ್ತಂದ್ರೆ ಆವಾಗ ತನ್ನ ಮೇಲೆ ಬಡ್ಡಿ ಹೆಚ್ಚಾಗಿರ್ತದೆ. ಅದಕ್ಕೆ ಈ ಒಂದು ಬ್ಯಾಂಕ್ ಏನು ಮಾಡ್ತದೆ? ಈ ಒಂದು ಗ್ರಾಹಕರ ಮೇಲೆ, ಪೀಪಲ್ಸ್ ಅಂದರೆ ಅದರಲ್ಲಿ ಯಾರು ಲೋನ್ ತೊಗೋತಾರಲ್ಲ, ಸಾರ್ವಜನಿಕರಿಗೆ ನೀಡುವ ಒಂದು ಸಾಲದ ದರ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಏನಾಗ್ತದೆ? ಹಣದ ಚಲಾವಣೆ ಕಡಿಮೆ ಆಗ್ತದೆ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಂತ ಅಂತೀವಿ ನಾವು. GST ಮಂಡಳಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ಕೇಂದ್ರ ಹಣಕಾಸು ಸಚಿವರು. ಇವರು ಸಂವಿಧಾನದ ವಿಧಿ 279A ಈ ಒಂದು ಪ್ರಕಾರ GST ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ಕೇಂದ್ರ ಹಣಕಾಸು ಸಚಿವರು ವಹಿಸಿಕೊಳ್ಳುತ್ತಾರೆ. ಜಾಗತಿಕ ತಾಪಮಾನ ಏರಿಕೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗುವ ಪ್ರಮುಖ ಹಸಿರುಮನೆ ಅನಿಲಗಳ ಸಾಂದ್ರತೆಯ ಸರಿಯಾದ ಇಳಿಕೆ ಕ್ರಮ. ಸಾಂದ್ರತೆ ಅಂದರೆ ಡೆನ್ಸಿಟಿ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಆಗುತ್ತೆ. ಅತಿ ಹೆಚ್ಚು CO2, ಆಮೇಲೆ CH4 ಅಂದರೆ ಪೈಲಾ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್, CH4 ಅಂದರೆ ಮಿಥೇನು, N2O ಅಂದರೆ ನೈಟ್ರಸ್ ಆಕ್ಸೈಡು, ಆಮೇಲೆ CFCs ಕ್ಲೋರೋಫ್ಲೋರೋ ಕಾರ್ಬನ್ಸ್. ಇಲ್ಲಿ ಎಲ್ಲಕ್ಕಿಂತ ಅತಿ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡು ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತದೆ. ಅದಕ್ಕೆ ಅದರದ್ದು ಡೆನ್ಸಿಟಿ ಅಥವಾ ಸಾಂದ್ರತೆ ಹೆಚ್ಚಿಗಿದೆ. ತರಂಗಾಂತರ ಅಥವಾ ವೇವ್ಲೆಂತ್ ಅತ್ಯಂತ ಕಡಿಮೆ ಇರುವ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು? ನೋಡಿ, ಅತಿ ಕಡಿಮೆ ವೇವ್ಲೆಂತ್ ಯಾವುದು? ಅತಿ ಕಡಿಮೆ ವೇವ್ಲೆಂತ್ ಇರೋದು ಗಾಮಾ ರೇಸ್ ಅಥವಾ ಗಾಮಾ ಕಿರಣಗಳು, ಗಾಮಾ ರಶ್ಮಿ. ಇದು ಅತಿ ಹೆಚ್ಚಿನ ಆವರ್ತನ ಅದ, ಫ್ರೀಕ್ವೆನ್ಸಿ ಅದು ಅತಿ ಹೆಚ್ಚು. ಫ್ರೀಕ್ವೆನ್ಸಿ ಅತಿ ಹೆಚ್ಚು ಬರ್ತದೆ, ಬಟ್ ವೇವ್ಲೆಂತ್ ಕಡಿಮೆ ಅದ. ವೇವ್ಲೆಂತ್ ಇದನ್ನು ಲ್ಯಾಂಬ್ಡಾ ಆಗಿ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ.
ರಾಕೆಟ್ ಉಡಾವಣೆಯು ನ್ಯೂಟನ್ನ ಯಾವ ಚಲನ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ? ರಾಕೆಟ್, ದೇರ್ ಈಸ್ ಎ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಎ ರಿಯಾಕ್ಷನ್. ಓಕೆ, ಅಂದರೆ ಅದು ಮೂರನೇ ನಿಯಮ. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಎಂಬ ನ್ಯೂಟನ್ನ ಮೂರನೇ ನಿಯಮದಂತೆ ರಾಕೆಟ್ನಿಂದ ಹೊರಬರುವ ಅನಿಲಗಳ ತಳ್ಳುವಿಕೆಯಿಂದ ರಾಕೆಟ್ ಮೇಲಕ್ಕೆ ಹಾರುತ್ತದೆ. ಇಲ್ಲಿ ಮೊದಲನೇ ನಿಯಮ ಅಂದರೆ ಯಾವುದು? ಜಡತ್ವ ನಿಯಮ ಬರ್ತದೆ, ಲಾ ಆಫ್ ಇನರ್ಷಿಯಾ. ಇದು ಲಾ ಆಫ್ ಇನರ್ಷಿಯಾ. ನೆಕ್ಸ್ಟ್ ಇದು F=ma, ಮಾಸ್ ಇಂಟು ಆಕ್ಸಲರೇಷನು. ನೆಕ್ಸ್ಟ್ ನೋಡಿ, ಹೆಪಟೈಟಿಸ್ ಬಿ. ಈ ರೋಗ ಮಾನವನ ದೇಹದ ಯಾವ ಅಂಗದ ಮೇಲೆ ಪ್ರಭಾವ ಬೀರುತ್ತದೆ? ಅದು ಯಕೃತ್ತು ಅಥವಾ ಲಿವರು. ಈ ವೈರಸ್ಸು ಮಾನವನ ಯಕೃತ್ತಿಗೆ ಸೋಂಕು ಉಂಟು ಮಾಡುತ್ತದೆ. ನೆಕ್ಸ್ಟ್, ಜೈವಿಕ ವಿಘಟನೀಯವಲ್ಲದ ಅಂದರೆ ನಾನ್ ಬಯೋಡಿಗ್ರೇಡೇಬಲ್ ತ್ಯಾಜ್ಯಕ್ಕೆ ಉದಾಹರಣೆ ಯಾವುದು? ಅಂದರೆ ಅದು ಮಣ್ಣಿನಲ್ಲಿ ಕೊಳೆತು ಹೋಗೋದಿಲ್ಲ. ಅದು ಯಾವುದು? ಅದು ಪ್ಲಾಸ್ಟಿಕ್. ಇದು ಸೂಕ್ಷ್ಮಜೀವಿಗಳಿಂದ ನೈಸರ್ಗಿಕವಾಗಿ ಕೊಳೆಯುವುದಿಲ್ಲ. ಸೊ ಇದು ನಾನ್ ಬಯೋಡಿಗ್ರೇಡೇಬಲ್ ಅದ. ನೆಕ್ಸ್ಟ್, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ಯಾವ ಜೈವಿಕ ವೈವಿಧ್ಯತೆಯ ತಾಣಕ್ಕೆ ಒಳಪಡುತ್ತದೆ? ಸೊ ಇದು ಪಶ್ಚಿಮ ಘಟ್ಟದಲ್ಲಿ ಕಂಡುಬರ್ತದೆ. ಸೊ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಘಟ್ಟಗಳ ಪ್ರಮುಖ ಜೈವಿಕ ವೈವಿಧ್ಯತೆಯ ವಲಯದಲ್ಲಿದೆ. ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ವಿಧಿಯು ಸಮಾನ ನಾಗರಿಕ ಸಂಹಿತೆಗೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಿದೆ? 44ನೇ ವಿಧಿ. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, DPSP. ಸೊ ಇದರ ಒಂದು ಅಡಿಯಲ್ಲಿ ಬರುವಂಥ ಈ 44ನೇ ವಿಧಿ ಏನು ಹೇಳ್ತದೆ? ಭಾರತದಾದ್ಯಂತ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಲು ತಿಳಿಸ್ತದೆ. ನೆಕ್ಸ್ಟ್, ಸಿಂಧೂ ಕಣಿವೆ ನಾಗರಿಕತೆಯ ವಲಯ ಯಾವ ಒಂದು ಸ್ಥಳದಲ್ಲಿ ಹಡಗುಕಟ್ಟೆ ಅಂದರೆ ಡಾಕ್ ಯಾರ್ಡ್ ಪತ್ತೆಯಾಗಿದೆ? ದಟ್ ಈಸ್ ಲೋಥಾಲ್. ಸೊ ಗುಜರಾತ್ನ ಲೋಥಾಲ್ ಇದು ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ಕೃತಕ ಹಡಗುಕಟ್ಟೆಯನ್ನು ಹೊಂದಿದ ಸ್ಥಳವಾಗಿದೆ. ಗೌತಮಿಪುತ್ರ ಶಾತಕರ್ಣಿ ಯಾವ ರಾಜವಂಶದ ಪ್ರಸಿದ್ಧ ಅರಸರಾಗಿದ್ದರು? ಇವರು ಶಾತವಾಹನ. ಮೂರನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದ ಸಾಮ್ರಾಟ ಯಾರು? ಯಾರಪ್ಪ? ಒಂದನೇದ್ದು ಅಜಾತಶತ್ರು ಟೈಮಲ್ಲಿ, ನೆಕ್ಸ್ಟ್ ಕಾಲಾಶೋಕ, ಆಮೇಲೆ ಅಶೋಕ. ಸೊ ಇಲ್ಲಿ ಒಂದನೇದ್ದು ಅಜಾತಶತ್ರು ಟೈಮಲ್ಲಿ ಅಂದರೆ ಇದು 483 ಬಿಫೋರ್ ಕ್ರಿಸ್ಟ್ ಏರಿಯಾ ಈ ಒಂದು ಟೈಮಲ್ಲಿ ಆಯಿತು. ಇದು ಎಲ್ಲಿ ಆಯಿತು? ರಾಜಗೃಹದಲ್ಲಿ ಆಯಿತು. ಓಕೆ, ಬಟ್ ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಮಹಾಕಶ್ಯಪ. ನೆಕ್ಸ್ಟ್ ಕಾಲಾಶೋಕ ಬರ್ತಾನೆ 383 ಸೊ ಈ ಒಂದು ಟೈಮಲ್ಲಿ ಸಭಾಕಮಿ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ನೆಕ್ಸ್ಟ್ 250 ಅಶೋಕ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆಮೇಲೆ ಮೊಘಲಿಪುತ್ರ ತಿಸ್ಸಾ ಇವರು ಏನು ಮಾಡ್ತಾರೆ? ಈ ಒಂದು ಕೌನ್ಸಿಲ್, ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಮತ್ತು ಇಲ್ಲಿ ಅಭಿಧಮ್ಮ ಪೀಠಕವನ್ನು ರಚಿಸಲಾಗ್ತದೆ. ನೆಕ್ಸ್ಟ್ 4ನೇದು ಕನಿಷ್ಕ, ಈ ಒಂದು 1ನೇ ಶತಮಾನದಲ್ಲಿ ಇಲ್ಲಿ ಏನಪ್ಪ ಕಾಶ್ಮೀರದಲ್ಲಿ ಮಾಡ್ತಾರೆ ಇದನ್ನು. ಇದು ರಾಜಗೃಹ, ಇದು ವೈಶಾಲಿ, ಆಮೇಲೆ ಇದು ಪಾಟಲಿಪುತ್ರ, ಆಮೇಲೆ ಇದು ನೆಕ್ಸ್ಟು ಕುಂಡಲವನ ಅಥವಾ ಕಾಶ್ಮೀರ ಕುಂಡಲವನ.
ನೆಕ್ಸ್ಟ್, ಚಂದ್ರಾಷ್ಟಕ ಮತ್ತು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು? ಸೊ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಗಿದ್ದು ತಾಳಿಕೋಟೆ ಅಥವಾ ರಕ್ಕಸಗೈ ತಂಗಡಿ ಈ ಒಂದು ಯುದ್ಧ. ಸೊ ಇದು 1565 ಜನವರಿ 23ರಂದು ಈ ತಾಳಿಕೋಟೆ ಯುದ್ಧದಲ್ಲಿ ಈ ಸಾಮ್ರಾಜ್ಯ ಏನಾಗ್ತದೆ, ಈ ದಕ್ಷಿಣ ಸುಲ್ತಾನರ ಒಕ್ಕೂಟದ ವಿರುದ್ಧ ಸೋತು ಪತನಗೊಂಡಿತು. ಇಲ್ಲಿ ತೆಕ್ಕೋಲಂ ಕದನ ಅಂತ ನೋಡಿ, ಇದು 949 ಒಂದನೇ ಪರಾಂತಕ ಮತ್ತು ಈ ರಾಷ್ಟ್ರಕೂಟರ ನಡುವೆ ಆಗ್ತದೆ. ಆಮೇಲೆ ನೋಡಿ, ಭಾರತದಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆ ತಂದ ಗವರ್ನರ್ ಜನರಲ್ ಯಾರು? ನೋಡಿ, ನಿಷೇಧ ರಾಜಾರಾಮ್ ಮೋಹನ್ ರಾಯ್ ಇವರ ಒಂದು ಸಹಾಯದಿಂದ, ಇವರ ಒಂದು ಶ್ರಮದ ಫಲವಾಗಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಇವರು 1829ರಲ್ಲಿ ಸತಿ ಪದ್ಧತಿಯನ್ನು ಕಾನೂನುಬಾಹಿರಗೊಳಿಸಿದ. 1905ರ ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಿದ ವೈಸ್ರಾಯ್ ಯಾರು? ಸೊ 1905ರಲ್ಲಿ ಈ ಲಾರ್ಡ್ ಕರ್ಜನ್ ಇದನ್ನು ಅಪ್ಲೈ ಮಾಡಿರ್ತಾನೆ. ಬಟ್ 1911ರಲ್ಲಿ ಲಾರ್ಡ್ ಹಾರ್ಡಿಂಜ್ ಇವರು ದೆಹಲಿ ದರ್ಬಾರ್ನಲ್ಲಿ ಇದನ್ನು ಕ್ಯಾನ್ಸಲ್ ಮಾಡ್ತಾನೆ. ಓಕೆ, ನೆಕ್ಸ್ಟ್, ಭಾರತದ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟು ದ್ವೀಪಗಳನ್ನು ಒಳಗೊಂಡಂತೆ? ಸೊ ಇದು ಆ್ಯಸ್ ಪರ್ ದ ಲೇಟೆಸ್ಟ್, ಈಗ ಸದ್ಯಕ್ಕೆ 2026 ಪ್ರಕಾರ. ಸೊ ನೋಡಿ, ಇದು ಮ್ಯಾಕ್ಸಿಮಮ್ ಜನ ಇದನ್ನೇ ಹಾಕಿಬಿಡ್ತಾರೆ, ಬಟ್ ಈಗ ಇದನ್ನು ಹಾಕಿದ್ರೆ ತಪ್ಪಾಗತ್ತೆ. ಕರೆಕ್ಟ್ ಆನ್ಸರು 11,098.81. ಓಕೆ, ಸೊ ಇದು ಟೆಕ್ನಿಕಲಿ ಈಗ ಏನು ಮಾಡಿದ್ದಾರೆ, ಒಂದಿಷ್ಟು ಜಾಗನೂ ಮಿಸ್ ಮಾಡಿದೆ. ಅಂದರೆ ಇದು ಸ್ವಲ್ಪ GPS GIS ಇವುಗಳನ್ನು ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಈ ಕರಾವಳಿ ತೀರವನ್ನು ಅರಿತಿದ್ದಾರೆ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಅದು ಸುಪೀರಿಯರ್ ಸರೋವರ. ಇದು ಉತ್ತರ ಅಮೇರಿಕಾದಲ್ಲಿರುವ ಸುಪೀರಿಯರ್ ಸರೋವರದ ಇದು ವಿಸ್ತೀರ್ಣದಲ್ಲಿ ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಆಮೇಲೆ ಜಸ್ಟ್ ಬರೀ ಅತಿ ದೊಡ್ಡ ಸರೋವರ ಅಂತ ಬಂದರೆ ಅದು ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ. ಆಮೇಲೆ ಅತಿ ಆಳವಾದ ಸರೋವರ ಡೀಪೆಸ್ಟ್ ಅಂತ ಬಂದರೆ ಅದು ಬೈಕಲ್ ಸರೋವರ ಬರುತ್ತೆ. ಭಾರತೀಯ ಪ್ರಮಾಣಿತ ಸಮಯವನ್ನು IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ ರೇಖಾಂಶದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ? 82.5. ಸೊ ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಮಿರ್ಜಾಪುರ್ ಮೂಲಕ ಹಾದು ಹೋಗುವ ಈ ಪೂರ್ವ ರೇಖಾಂಶವನ್ನು ನಮ್ಮ ಒಂದು ಪ್ರಮಾಣಿತ ಸಮಯವನ್ನಾಗಿ ಪರಿಗಣಿಸಲಾಗ್ತದೆ. ಭೂಮ್ಯಚ್ಯುತ ವಸ್ತುಗಳು ಅಂದರೆ ಮೆಟೋರೈಟ್ಸ್ ಭೂ ವಾತಾವರಣವನ್ನು ಪ್ರವೇಶಿಸಿದಾಗ ಉರಿಯುವ ವಾತಾವರಣದ ಪದರ ಯಾವುದು? ಮೆಸೋಸ್ಪಿಯರ್. ಸೊ ಇದು ಮೆಸೋಸ್ಪಿಯರ್ ಪದರದಲ್ಲಿರುವ ಗಾಳಿಯ ಘರ್ಷಣೆಯಿಂದ ಭೂಮಿಯತ್ತ ಧಾವಿಸುವ ಉಲ್ಕೆಗಳು ಏನಾಗ್ತವೆ, ಅಲ್ಲಿ ಭಸ್ಮವಾಗ್ತವೆ. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವಿದೆ ವಿಸ್ತೀರ್ಣದ ಆಧಾರದಲ್ಲಿ? ಅದು ಮಧ್ಯಪ್ರದೇಶ. ಇದು ಅತಿ ಹೆಚ್ಚು ಅರಣ್ಯ ವಿಸ್ತೀರ್ಣವನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ವಾಷಿಂಗ್ಟನ್ DC. ಇದು IMF ಮತ್ತು ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಇವೆರಡೂ ಕೂಡ ಇಲ್ಲಿ ಅದಾವೆ ವಾಷಿಂಗ್ಟನ್ DCಯಲ್ಲಿ. ಮಾನವ ಹಕ್ಕುಗಳ ದಿನಾಚರಣೆಯನ್ನು ಪ್ರತಿ ವರ್ಷ
ಆಚರಿಸಲಾಗುವ ದಿನಾಂಕ. ಸೊ ಡಿಸೆಂಬರ್ 10. ಆ್ಯಕ್ಚುಲಿ 1948 ಡಿಸೆಂಬರ್ 10ರಂದು ಏನಾಯಿತು, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಒಂದು ಘೋಷಣೆಯನ್ನು ಅಂಗೀಕರಿಸಿದ ಸವಿ ನೆನಪಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಎಂದು ಆಚರಿಸಲಾಗುತ್ತದೆ. ಭಾರತದಲ್ಲಿ ಯಾವ ದಿನ? ಅದು ಏಪ್ರಿಲ್ 24. 1993 ಏಪ್ರಿಲ್ 24ರಂದು 73ನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯು ಜಾರಿಗೆ ಬಂದಿದ್ದರಿಂದ ಪ್ರತಿ ವರ್ಷ ಈ ಏಪ್ರಿಲ್ 24 ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸುತ್ತೇವೆ. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಆಫ್ರಿಕನ್ ಮಹಿಳೆ ಯಾರು? ನೋಡಿ, ಇದು ಕೆನಿಯಾ ಪರಿಸರದ ಕಾರ್ಯಕರ್ತೆ ವಂಗಾರಿ ಮಾಥೈ ಅವರಿಗೆ 2004ರಲ್ಲಿ ಶಾಂತಿ ನೊಬೆಲ್ ಪೀಸ್ ಪ್ರೈಸನ್ನು ಕೊಡಲಾಯಿತು. ಮೊದಲ ಮಹಿಳೆಯವರು. ಇಂಡಿಯಾ ಶೈನಿಂಗ್ ಕಲ್ಪನೆಯನ್ನು ತಂದ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಸೊ 2004ರಲ್ಲಿ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ಈ NDA ಸರ್ಕಾರ ಏನು ಮಾಡ್ತದೆ? ಸೊ ಇಂಡಿಯಾ ಶೈನಿಂಗ್ ಎಂಬ ಒಂದು ಯೋಜನೆ ಅಥವಾ ಒಂದು ಪ್ರಚಾರ ಅಭಿಯಾನವನ್ನು ನಡೆಸ್ತದೆ ಅಟಲ್ ಬಿಹಾರಿ ವಾಜಪೇಯಿ. ನೆಕ್ಸ್ಟ್, ದ್ವಂದ್ವ ಸರ್ಕಾರ ಪದ್ಧತಿ ಅಥವಾ ದ್ವಿಸರ್ಕಾರ ಪದ್ಧತಿ ಡಯಾರ್ಕಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದ ಕಾಯ್ದೆ ಯಾವುದು? ಪ್ರಾಂತ್ಯಗಳಲ್ಲಿ ಅದು 1919 ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆಯ ಅಡಿಯಲ್ಲಿ ಈ ದ್ವಿಪ್ರಭುತ್ವವನ್ನು ತಂದಿತು. ಬಟ್ ಇದು ಪ್ರಾಂತ್ಯಗಳಲ್ಲಿ ತಂದಿತ್ತು. ಬಟ್ ಕೇಂದ್ರದಲ್ಲಿ ಯಾವುದು ತಂದಿತ್ತು? ಕೇಂದ್ರದಲ್ಲಿ 1935 ಕಾಯ್ದೆ ಇದು ದ್ವಿಪ್ರಭುತ್ವವನ್ನು ತಂತು. ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು? 6 ವರ್ಷ ಅಥವಾ 65 ವರ್ಷ. ಅದರಲ್ಲಿ ಯಾವುದೋ ಮೊದಲು ಅದು. ಕರ್ನಾಟಕದ ಯಾವ ನದಿಗೆ ಶಿವನ ಸಮುದ್ರ ಜಲಪಾತ ನಿರ್ಮಾಣಗೊಂಡಿದೆ? ಸಿಂಪಲ್, ಕಾವೇರಿ. ಮಂಡ್ಯ ಅಥವಾ ಚಾಮರಾಜನಗರ ಜಿಲ್ಲೆಗಳ ಗಡಿಯಲ್ಲಿ ಕಾವೇರಿ ನದಿಯು ಗಗನಚುಕ್ಕಿ ಮತ್ತು ಬರಚುಕ್ಕಿ ಈ ಜಲಪಾತಗಳನ್ನು ಸೃಷ್ಟಿಸ್ತದೆ. ಅದಕ್ಕೆ ನಾವೇನಂತೀವಿ? ಶಿವನ ಸಮುದ್ರ. ಕನ್ನಡಿಗರ ಪ್ರಥಮ ಶಾಸನವಾದ ಹಲ್ಮಿಡಿ ಶಾಸನವನ್ನು ಯಾವ ಕಾಲಕ್ಕೆ ಸೇರಿದ್ದು ಅಂತ ಅಂತೀವಿ? ಕ್ರಿಸ್ತಶಕ 450. ಕದಂಬ ರಾಜ ಕಾಕುಸ್ಥವರ್ಮ ಕಾಕುಸ್ಥವರ್ಮನು ಅವನ ಕಾಲದ ಒಂದು ಹಲ್ಮಿಡಿ ಶಾಸನವು ಈ ಲಭ್ಯವಿರುವ ಅತ್ಯಂತ ಪ್ರಾಚೀನ ಕನ್ನಡ ಶಾಸನವಾಗಿದೆ. ನೆಕ್ಸ್ಟ್, ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ ಅಥವಾ ಮಳಖೇಡ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ಮಾನ್ಯಖೇಟ ಅಥವಾ ಮಳಖೇಡ. ಸೊ ಇದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಸೊ ಗುಲ್ಬರ್ಗ ಅಂತ ಕರಿತಿದ್ವಿ ಮುಂಚೆ, ಇದು ಕಲಬುರಗಿ ಜಿಲ್ಲೆಯಲ್ಲಿ ಬರ್ತದೆ. ಇದು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂಥ ಫೇಮಸ್ ಹಿಸ್ಟಾರಿಕಲ್ ಸೈಟ್. ಆತ್ಮೀಯ ಸಭಾವನ್ನು 1815ರಲ್ಲಿ ಸ್ಥಾಪಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ಇವರು 1815ರಲ್ಲಿ ಆತ್ಮೀಯ ಸಭಾ, 1828ರಲ್ಲಿ ಬ್ರಹ್ಮ ಸಮಾಜ, 1857ರ ದಂಗೆಯ ಸಮಯದಲ್ಲಿ ದೆಹಲಿಯ ನಾಮಮಾತ್ರ ನಾಯಕರಾಗಿದ್ದ ಮೊಘಲ ಚಕ್ರವರ್ತಿ ಯಾರು?
ಬಹದ್ದೂರ್ ಶಾ ಜಫರ್, ಎರಡನೇ ಬಹದ್ದೂರ್ ಶಾ. 1857 ಮಹಾದಂಗೆಯ ಸಮಯದಲ್ಲಿ ಸಿಪಾಯಿಗಳು ಕೊನೆಯ ಮೊಘಲ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಸಾಮ್ರಾಟ್ನೆಂದು ಘೋಷಿಸಿದರು. ಗದರ್ ಪಾರ್ಟಿಯನ್ನು 1913ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಥಾಪಿಸಿದವರು ಯಾರು? ಸೊ ಗದರ್ ಪಾರ್ಟಿಯನ್ನು ಅಮೇರಿಕಾದಲ್ಲಿ ಲಾಲಾ ಹರ್ದಯಾಳ್, ಸೋಹನ್ ಸಿಂಗ್ ಬಾಕ್ನಾ ಮತ್ತಿತರರು ಸೇರಿ ಇದನ್ನು ಸ್ಥಾಪಿಸಿದರು. ನೋಡಿ, ಲಾಲಾ ಹರ್ದಯಾಳ್, ಸೋಹನ್ ಸಿಂಗ್ ಬಾಕ್ನಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 4, 1 ಮತ್ತು 2. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಿಸಿದವರು ಯಾರು? ಸೊ ಬಾಲಗಂಗಾಧರ್ ತಿಲಕ್. ಮಹಾತ್ಮ ಗಾಂಧೀಜಿಯವರು ಕೈಗೊಂಡ ಮೊದಲ ಸತ್ಯಾಗ್ರಹ ಯಾವುದು? ಚಂಪಾರಣ್ಯ ಸತ್ಯಾಗ್ರಹ. 1917ರಲ್ಲಿ ಬಿಹಾರದ ಚಂಪಾರನ್ನಲ್ಲಿ ನೀಲಿ ಬೆಳೆಗಾರರ ಪರವಾಗಿ ಗಾಂಧೀಜಿಯವರು ತಮ್ಮ ಮೊದಲ ಸತ್ಯಾಗ್ರಹವನ್ನು ನಡೆಸಿದರು. ಸೊ ನೆಕ್ಸ್ಟ್ ಈ ಖೇಡಾ ಮತ್ತು ಅಹಮದಾಬಾದ್ ಇವು 1918ರಲ್ಲಿ. ನೆಕ್ಸ್ಟ್ ರೌಲತ್ ಆ್ಯಕ್ಟ್ 1919. ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಯಾವ ಚಳುವಳಿಯ ಭಾಗವಾಗಿತ್ತು? ಅದು ಸಿವಿಲ್ ಡಿಸ್ಒಬಿಡಿಯನ್ಸ್, ಅಂದರೆ ಈ ಒಂದು ನಾಗರಿಕ ಅಸಹಕಾರ ಚಳುವಳಿ ಅಂತ ಬರ್ತೈತಿ. ನಾಗರಿಕ ಶಾಸನ ಉಲ್ಲಂಘನೆ ಚಳುವಳಿ, ಅದು ಆಪ್ಷನ್ 3. ನೆಕ್ಸ್ಟ್ ಫಾರ್ವರ್ಡ್ ಬ್ಲಾಕನ್ನು ಈ ಒಂದು ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಸುಭಾಷ್ ಚಂದ್ರ ಬೋಸ್. 1939ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಅವರು ಈ ಪಕ್ಷವನ್ನು ಸ್ಥಾಪಿಸಿದರು. ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು, ಅಂದರೆ ಭಾರತೀಯ ಅಂತ ಕೇಳಿದ್ದಾರೆ, ನೆನಪಿರಲಿ. ಜಸ್ಟ್ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷ ಅಂದ್ರೆ ಆ್ಯನಿ ಬೆಸೆಂಟ್. ಓಕೆ, 1917ರಲ್ಲಿ. ಅದು ಕೋಲ್ಕತ್ತಾ ಅಧಿವೇಶನ. ಆ್ಯನಿ ಬೆಸೆಂಟ್. ಬಟ್ ಭಾರತೀಯ ಅಂತ ಅಂದಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ನೋಡಿ, ಈಗ ಕ್ವಶನಲ್ಲಿ ಏನಂತ ಬರುತ್ತಾ, ಆ್ಯಕ್ಚುಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ಅಂದರೆ ಇದು ಬರುತ್ತೆ, ಆ್ಯನಿ ಬೆಸೆಂಟೇ ಬರುತ್ತೆ. ಬಟ್ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷ ನೋಡಿ, ಮೊದಲ ಇಲ್ಲಿ ಭಾರತೀಯ ಮಹಿಳಾ ಅಧ್ಯಕ್ಷ ಅಂತ ಅಂದರೆ ಸರೋಜಿನಿ ನಾಯ್ಡು 1925ರಲ್ಲಿ. ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಅಂಗೀಕರಿಸಿದ ಕಾಂಗ್ರೆಸ್ ಅಧಿವೇಶನ ಯಾವುದು? ಲಾಹೋರ್ ಅಧಿವೇಶನ. ಸೊ ಇಲ್ಲಿ ಜವಾಹರ್ಲಾಲ್ ನೆಹರು ಇವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಗುರಿಯನ್ನು ಘೋಷಿಸಲಾಯಿತು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ 1924 ಅಧ್ಯಕ್ಷತೆ ವಹಿಸಿದ್ದವರು ಯಾರು? ದ ಒನ್ ಆ್ಯಂಡ್ ಓನ್ಲಿ ಮಹಾತ್ಮ ಗಾಂಧೀಜಿ. ಇದು ಬೆಳಗಾವಿಯಲ್ಲಿ 1924ರಲ್ಲಿ ಆಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಸೆಷನ್ ಇದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಮುಂದಿನ ಕ್ವೆಶ್ಚನ್ಗಳನ್ನು ನಾನು ಮುಂದಿನ ಒಂದು ಸೆಷನಲ್ಲಿ ಮಾಡ್ತೀನಿ. ಸೊ ವಿಡಿಯೋ ಲೆಂದಿ ಆಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ಸ್ ಮಾಡಿ. ಓಕೆ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.